ಹೇಳಿ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಕ್ಕ? ಹಾ, ಚೆನ್ನಾಗಿದ್ದೀನಿ. ಊರಲ್ಲಿದ್ದೀರಾ? ಊರಲ್ಲೇ ಇದ್ದೀನಿ. ಕಂಗ್ರಾಟ್, ಗಂಡ್ ಮಗು ಆಯ್ತಲ್ಲ. ಥ್ಯಾಂಕ್ ಯು. ಗಂಡು ಮಗು ಆಯ್ತು. ಎಲ್ಲಿ ಮಿಸಸ್? ಇಲ್ಲೇ ಮಕ್ಕೊಂಡಿದ್ದಾರೆ ನೋಡಿ. ಹೌದಾ? ನೋಡಿ. ಓ ಗುಂಡ ಹುಡುಗನೇ ಬಂದ್ಬಿಟ್ಟ ಅಲ್ಲ. ಹೇಳಿದ್ನಲ್ಲ ನಾನು ಗಂಡ್ ಮಗುನೇ ಆಗೋದು ಅಂತ. ಚೆನ್ನಾಗಿದ್ದಾನೆ. ಓಯ್ ನೋಡಿ, ಹಾಯ್ ಅಂತ ಹೇಳ್ತಿರೋದು. ಓಯ್ ಅಂದ್ರೆ ಲೆಫ್ಟ್ ಸೈಡ್. ಹಾಯ್ ಲೆಫ್ಟ್ ಸೈಡ್ ಮಾತಾಡ್ತಾ ಇದ್ದಾನೆ. ಹಲೋ, ಅವ್ನ್ ನೋಡಿ ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾನೆ ನನ್ನನ್ನ. ಮತ್ತೆ ಲಕ್ಷ್ಮಿ ಹೆಂಗಿರೋದು? ಹೆಲ್ತ್ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಈ ಖುಷಿ ಈಗೆಲ್ಲರೂ ಪಟಾಪಟ್ ಅಂತ ಉತ್ತರ ಕೊಡ್ಬೇಕು. ಮಗು ಆಗಲ್ಲ ಮಗು ಆಗಲ್ಲ ಅಂತ ಆಡ್ಕೊಂತಿದ್ರಲ್ಲ, ಈಗ ಆಗಿದೆ ಬನ್ನಿ ಅಂತ ಹೇಳ್ಬೇಕು ನೀವು. ಹೌದಲ್ಲ? ಅಂದ್ರೆ ಈಗ ನಮ್ಮ ಒಂದು ಈಗ ಹೀಲಿಂಗ್ ಆಗಿರ್ಬೋದು, ಮತ್ತೆ ಅದು ಅರಶಿನದೆಲ್ಲ ರೆಡಿ ಮಾಡ್ಕೊಟ್ನಲ್ಲ ಅದಾಗಿರ್ಬೋದು, ಎಲ್ಲದನ್ನು ಕೂಡ ಅಷ್ಟೇ ಚಾಚು ತಪ್ಪದೆ ಕರೆಕ್ಟ್ ಆಗಿ ಫಾಲೋ ಮಾಡೋದು ಗಂಡ ಹೆಂಡತಿ. ಬರೀ ಅಷ್ಟೇ ಅಲ್ಲ, ನಿಮ್ದು ಒಂದ್ ಭಕ್ತಿ ಶ್ರದ್ಧೆ ಇದೆ. ಹೌದಲ್ಲ? ಅದು ಫಲನೇ ಇವಾಗ ಮಗು ಆಗಿರೋದು. ಹಂಗೆ ಅದೇ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಎಲ್ಲಾರ ಹತ್ರನು ಮಗು ಎತ್ಕೊಳ್ಳೋದಕ್ಕೆ ಕೊಡ್ಬೇಡಿ ಸ್ವಲ್ಪ ದಿವಸ, ಸರಿನಾ? ಸರಿ. ಕೈಯಿಂದ ಕೈ ಬದಲಾವಣೆ ಆಗೋದು ಬೇಡ. ಸ್ವಲ್ಪ ದಿವಸ, ಒಂದು 21 days 1 month ವರ್ಗುನು ಅದು ಬೇಡ. ಅದು ಸ್ವಲ್ಪ ಡೈಲಿ ಚೂರು ನ್ಯೂಡ್ಸ್ ಅದೇ ಹೇಳ್ಕೊಡ್ತೀನಿ ಹೆಂಗೆ ಅಂತ ವಾಟ್ಸಪ್ ಮಾಡ್ತೀನಿ ನಾನು, ಸರಿನಾ? ಅದೇ ತರನೇ ಫಾಲೋ ಮಾಡಿ. ಫುಲ್ ಖುಷಿ ಇದೆ. ಅಲ್ಲ, ನಾನು ಹೇಳಿದ ತಕ್ಷಣ ಇಲ್ಲಿ ಲಾಸ್ಟ್ ಟೈಮ್ ನಿಮ್ ಊರಿಗೆ ಬಂದಾಗ ಹಂಗೆ ಕಾಂಟ್ಯಾಕ್ಟ್ ಆದ್ರ, ಹೇಳಿದ ತಕ್ಷಣ ಕರೆಕ್ಟ್ ಆಗಿ ನೀವು ಒಂದು 2ನೇ ಮನ್ಸೇ ಮಾಡ್ಲಿಲ್ಲ. ಆಯ್ತು ದೇವ್ರ ಇಟ್ಟಂಗ ಆಗುತ್ತೆ, ನಾ ಪ್ರಯತ್ನ ಮಾಡ್ತೀನಿ ಅಂತೇಳಿ ಮಾಡಿದ್ರಿ ಅಲ್ವಾ? ಅದೇ ಆಗದ ಹೆಂಗನಾರ ಹಾಗೆ ಬಿಡ್ತದ ಅಲ್ವಾ? ಒಂದು ಶುದ್ಧ ಮನುಷ್ಯರಿಂದ ಮಾಡಿದ್ರೆ ಅದು ಏನಾಗೋದಿಲ್ಲ. ಒಂದ್ ಒಳ್ಳೆ ಮನ್ಸಿಂದಾನು ಮಾಡ್ರಿ. ಅವು ಅಷ್ಟೇ ಹೀಲಿಂಗ್ ಮಾಡಿಸ್ಕೋಬೇಕಾಗ್ಲಿ, ಅರಿಶಿನದಾಗ್ಲಿ, ನಾನ್ ಕ್ಲಾಸ್ ತಗೊಂಡಾಗ್ಲೂ ಅಷ್ಟೇ ಕರೆಕ್ಟ್ ಆಗೇ ಮಾಡ್ತಾ ಇದ್ರು. ಭಾಷೆ ಬರ್ದಿದ್ರು ನಾನು ಹೇಳೋದು ಅರ್ಥ ಮಾಡ್ಕೊಂಡು, ನನ್ಗೂ ಬರಲ್ಲ ಭಾಷೆ ಹೇಳೋದು. ನನಗ್ ನಿಮ್ ಭಾಷೆ ಗೊತ್ತಿಲ್ಲ, ಏನಿಲ್ಲ, ಹೆಂಗೋ ಅರ್ಥ ಮಾಡ್ಕೊಂಡು ಒಟ್ಟು ಮಾಡಿದ್ರಲ್ಲ, ಅವ್ರಿಗೆ ನನ್ನ ಆಕ್ಷನ್ ಎಲ್ಲ ಅರ್ಥ ಆಗ್ತಿತ್ತು. ನೀವೆಲ್ಲ ಕನ್ನಡ ಚೆನ್ನಾಗೇ ಮಾತಾಡ್ತೀರಾ? ನಾವು ಮತ್ತೆ ಕನ್ನಡ ಮಾತಾಡಿದ್ವಿ ಅಂದ್ರೆ ಕನ್ನಡ ಮಾತಾಡ್ಬೇಕಾಗತ್ತಲ್ಲ. ಅವ್ರಿಗೆ ಸ್ವಲ್ಪ ಬರೋದಿಲ್ಲ ಅಲ್ಲ. ಅವರು ಗೋವಾದಲ್ಲಿ ಇರೋದು. ಅವರು ಹುಬ್ಬಳ್ಳಿ ಭಾಷೆ ನಮ್ದು. ಅದೇ ಹಂಗೆ. ಅವಂತೂ ಬೆಂಗಳೂರು ಭಾಷೆನೂ ಮಾತಾಡ್ತಾ ಇದ್ದೀನಿ, ಅದೇನಿಲ್ಲ. ಈಗ ಎಲ್ಲಾರ್ಗು ಫುಲ್ ಉತ್ತರ ಕೊಡ್ಬೇಕು. ಮಗು ಆಗಿಲ್ಲ, ಇವನ್ಗೆಲ್ ಮಗು ಆಗುತ್ತೆ, ಅವಳಿಗೆಲ್ಲ ಆಗುತ್ತೆ, ಹಂಗೆ ಹಿಂಗೆ ಅಂತಿದ್ರಲ್ಲ, ಅವ್ರಿಗೆಲ್ಲ ಪಟಾಪಟ್ ಚಟಾಚಟ್ ಅಂತ ಉತ್ತರ ಕೊಟ್ಬಿಡ್ಬೇಕು. ಉತ್ತರ ಕೊಡೋದೇ ಇದೆ ನಾವು. ಎಲ್ಲಿ ಇವಾಗ ಮಗು ಆಗಿಲ್ಲ, ಅದೇ ಉತ್ತರ ಸಿಕ್ದಂಗೆ ಅವ್ರಿಗೆ ಅಷ್ಟೇನೆ. ಕೆಲವ್ರು ಹೆಂಗೆ ಇಡೋದಿಲ್ಲ, ಬಿಡು ಆಗುತ್ತೆ, ಏನಾದ್ರು ಪ್ರಯತ್ನ ಮಾಡ, ಹಂಗೆ ಹಿಂಗೆ ಅಂತ ಚುಚ್ಚಿ ಮಾತಾಡೋದೇ ಜಾಸ್ತಿ. ಹೌದಲ್ಲ? ಹಂಗೆ. ಎಲ್ಲಿ ಹೋದ ವರ್ಷ ಸೆಪ್ಟೆಂಬರ್ ಅಲ್ಲ ಪೂಜೆ ಮಾಡ್ತಿದ್ದು? ಅರ್ಶಿನ ತಗೊಂಡು ಸೆಪ್ಟೆಂಬರ್ ಅಕ್ಟೋಬರ್ ಇದರಲ್ಲಿ ಶ್ರಾವಣದಲ್ಲ? ಶ್ರಾವಣದಲ್ಲ?
ಶ್ರಾವಣದಲ್ಲಿನ. ಹಾ ಈ ನೆಕ್ಸ್ಟ್ ಶ್ರಾವಣಕ್ಕೆ ಬಂದೇ ಬಿಟ್ನಲ್ಲ ಹುಡುಗ. ಬಂದೇ ಬಿಟ್ಟ ಶ್ರಾವಣ. ಹ್ಮ್ ಕೆಲವೊಬ್ಬೊಬ್ರಿಗೆ ಹೆಂಗಪ್ಪ ಅಂದ್ರೆ 1 ವರ್ಷ 2 ವರ್ಷದವರೆಗೂ ವೇಟ್ ಮಾಡ್ಸಿದೆ. ಸುಮಾರು ಕ್ಲೈಂಟ್ ಎಲ್ಲ ನೋಡಿದ್ದೀನಲ್ಲ, ನಿಮ್ದು ಬೇಗನೆ ಆಗಿದೆ, ಕೆಲವೊಬ್ಬರದೆಲ್ಲ ಬೇಗ ಆಗುತ್ತೆ. ಅಂದ್ರೆ ನಿಮ್ ಹೌದು. ಶ್ರದ್ಧೆ ಭಕ್ತಿ ಅದೆಲ್ಲದು ಕೂಡ ಸೇರ್ಕೊಂಡಿರುತ್ತೆ, ನನ್ನ ಒಬ್ಳುದೇ ಅಲ್ಲ. ಎಲ್ಲ ಸುಬ್ರಹ್ಮಣ್ಯನ ಆಶೀರ್ವಾದನು ಕೂಡ ಇರುತ್ತಲ್ಲ. ಹೌದು. ಇಲ್ಲಿ ಒಂದು ಫೋಟೋ ಬಿಟ್ಟಿದ್ದೀನಿ ನೋಡಿ ಆಗ. ಯಾವುದು? ಇದೇ ನಂಬರ್ ಅಲ್ಲಿ ಬಿಟ್ಟಿದ್ದೀನಿ, ಇದೇ ವಾಟ್ಸಪ್ ಅಲ್ಲಿ. ಈಗ ನಾವು ಮಾತಾಡ್ತಾ ಇದ್ದೀವಾ, ಹಾ 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 ಅದ್ರಲ್ಲಿ ಬಿಟ್ಟಿದ್ದೀನಿ. ಹಾ ಓಕೆ. ಅದು ನಾವು ಮೊನ್ನೆ ನಮ್ಮ ಇದ್ರಲ್ಲಿ ಇದೇ ತೆಗಿಸ್ತಾರಲ್ಲ, ಹ್ಮ್ ನಮ್ಮ ಊರಲ್ಲಿ ತಗ್ಸಿದ, ಅದು ಹೆಸರು ಬಂದಿದೆ ಒಂದು. ಹಾ ಅದೇ ಹೆಸರು ನಾಮಬಲ ಅದು ಮಾ ಅಂತಾನೆ ಬರುತ್ತೆ. ನಾನು ಹೇಳ್ತೀನಿ, ನನ್ನ ಹೆಸರು ಇಟ್ಬಿಡಿ ಮಧು ಅಂತ. ಆಯ್ತು, ಹೆಣ್ಮಗು ಇದ್ರೆ ಮದುವೆನ ಇಟ್ಬಿಡ್ತಿದ್ದೆ. ಅಲ್ಲ ನಾನು ಸ್ಟಾರ್ಟಿಂಗ್ ಹೇಳಿದ್ನ ನಿಮಗೆ, ಗಂಡು ಮಗು ಆಗ್ಲಿ ಹೆಣ್ಮಗು ಆಗ್ಲಿ ನನ್ನ ಹೆಸರೇ ಬರೋದು ನೋಡಿ ಅಂತ ಹೇಳಿ. ಅದೇ ಅದ್ರಲ್ಲಿ ಬಂದಿದೆ ನೋಡಿ, ಯಾವ್ಯಾವ ಹೆಸರು ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ನಾನು ಹೇಳ್ತೀನಿ ನಿಮ್ಗೆ, ಒಂದ್ 5 ಹೆಸರು ಕೊಡ್ತೀನಿ, ಅದ್ರಲ್ಲಿ ಸೆಲೆಕ್ಷನ್ ಮಾಡಿ ಇಡಿ ನೀವು. ಎಲ್ಲಿ ಅವನ ಅಜ್ಜಿ ತಾತ ಇಲ್ಲ, ಅಜ್ಜಿ ಅಂತ ಹೇಳೋರಿಲ್ಲ, ವಂಶಧಾರಕ ಇಲ್ಲ ಅಂತಿದ್ರಲ್ಲ. ಅವ್ರ ಅಜ್ಜಿ ಇದಾರ ನೋಡಿ ಮಾತಾಡಿ. ಅಲ್ರಿ ಮಾಮಾರಿ, ಅವ್ರ ಅಜ್ಜ ಹೆಂಗ್ ಯಾವ ಖುಷಿಯಾಗಿದಾರ ಅವ್ರ ಅಜ್ಜ. ಓಹೋ ನಮಸ್ತೆ. ಆರಾಮದೇಮ್ಮ? ಹಾ ನಮಸ್ತೆ. ಖುಷಿನಾ ಮೊಮ್ಮಗ ಬಂದ್ಬಿಟ್ಟ? ಖುಷಿ ಆಯ್ತು. ನೀವು ಊರಿಗೆ ಬರ್ತೀರಾ? ಹಾ ಬರೋಣ. ನಮ್ಮೂರಿಗೆ ಬರ್ರಿ. ಆಯ್ತು ಬರ್ತೀವಿ. ಆರಾಮದಿರ? ಆರಾಮಿದ್ದೀನಿ. ಮಗು ಹಾ ಪಾಪುನು ಚೆನ್ನಾಗಿದ್ದಾಳೆ. ಚೆನ್ನಾಗಿದ್ದಾಳೆ? ಖುಷಿಗ್ ಮಾತೇ ಬರ್ತಾ ಇಲ್ಲಲ್ಲ. ಸರಿ, ಯಾವಾಗ ಬರ್ತೀರಾ ನಮ್ಮೂರಿಗೆ? ಬರೋಣ, ಟೈಮ್ ಮಾಡ್ಕೊಂಡ್ ಬರ್ತೀನಿ. ಮತ್ತೆ ಆಗ್ಲಿ ಒಂದ್ 3 months ಆಗ್ಲಿ, ಆಮೇಲೆ ನೋಡೋಣ, ಬರ್ತೀನಿ. ನೆಕ್ಸ್ಟ್ ಇಯರ್ ಬರ್ತೀನಿ. ಸರಿನಾ? ಸರಿ. ಓಕೆ. ಆಯ್ತಕ್ಕ, ಅದು ನೋಡಿ ಹೇಳಿ. ಆಯ್ತಾಯ್ತು, ನೋಡಿ ಹೇಳ್ತೀನಿ. ಕೆಲವೊಂದು ಡೀಟೇಲ್ಸ್ ಕಳಿಸಿ ವಾಟ್ಸಪ್ ಮಾಡ್ತೀನಿ, ಮಗುಗೆ ಏನೇನ್ ಕೊಡ್ಬೇಕು ಏನು ಅಂತೇಳಿ. ಸ್ವಲ್ಪ ದಿನ ಕೈಯಿಂದ ಕೈ ಬದಲಾವಣೆ ಆಗೋದು ಬೇಡ. ಅವ್ನ್ ನೋಡಿ ಎಷ್ಟ್ ಚೆನ್ನಾಗ್ ನನ್ ನೋಡಿದ ತಕ್ಷಣ ನೀವೇ ನನ್ನ ಭೂಮಿಗೆ ತಂದಿದ್ದು ಅಂತ ಅಲ್ವಾ? ಹೌದು. ಸರಿ, ನನ್ಗಂತೂ ಫುಲ್ ಖುಷಿ ಆಯ್ತು. ನಮ್ಗೂ ಫುಲ್ ಖುಷಿ ಇದೆ. ನಾನ್ ಅದ್ನೇ ಸುಬ್ರಹ್ಮಣ್ಯಕ್ ಧನ್ಯವಾದ ಹೇಳ್ತೀನಿ. ಹೆಂಗೋ ಒಟ್ಟು 6 month ಅಂತೇಳಿ ಟೈಮ್ ಕೊಟ್ಟಿತ್ತು, 6 month ಒಳಗಡೆನೆ ಆಯ್ತಲ್ಲ. ಎಲ್ಲಿ 4 month ನಿಂತಿದ್ದಲ್ವಾ? ಇಲ್ಲ ಏನಾಗ 4 month ಅಲ್ವಾ ಪ್ರೆಗ್ನೆಂಟ್ ಆಗಿದ್ದು? ಅರಿಶಿನ ಕೊಟ್ಟಿ ಅದು ಅರಿಶಿನ ಸ್ನಾನದೆಲ್ಲ ಆದ್ಮೇಲೆ ಅದು ನಮ್ಮ 3 month ಆಯ್ತೇನಲ್ಲ. ಸರಿ ಓಕೆ, ನಾನು ಆಮೇಲೆ ಮೆಸೇಜ್ ಮಾಡ್ತೀನಿ. ಓಕೆ. ಸರಿ.